ಪರ್ಟಿಕ್ಯುಲರ್ ಈ ಕೊಲೆ ಪ್ರಕರಣ ಅಂತ ತಗೊಳ್ಳೋಣ, ಇದರ ಜೊತೆಗೆ ಇನ್ನೊಂದಷ್ಟು ನಿಮ್ಮ ಎಕ್ಸ್ಪೀರಿಯನ್ಸ್ ಅಂತ ತಗೊಂಡಾಗ ತನಿಖೆ ಮಾಡಬೇಕಾದ್ರೆ ಯಾವ್ಯಾವ ಅಂಶಗಳು ಮೊದಲಿಗೆ ನೀವು ನೋಟಿಸ್ ಮಾಡ್ತೀರಿ PM ರಿಪೋರ್ಟ್ ಬರೋಕ್ಕಿಂತ ಮುಂಚೆ? ಇದು ಸ್ವಲ್ಪ ಡೌಟ್ ಬಂತಂದ್ರೆ ಸಂಶಯ, ಮರಣದಲ್ಲಿ ಸಂಶಯ ಇದೆ ಅಂತ ತಗೋತೀವಿ. ಇವನ್ UD ಮಾಡಿದ್ರು ಸಹ 174C ಅಂತ ಇರ್ತದೆ, ಅದು ಹಳೆ CRPC ಪ್ರಕಾರ 174C ಅಂತ ಕ್ಲಾಸ್ ಹಾಕಿ ಅದು ಸಂಶಯಯುಕ್ತ ಡೆಡ್ ಬಾಡಿ ಅಂತ. ಸರಿ, ಅದು ಏನೋ ಏನೋ ಆಗಿದೆ ಅಂತ, ಸಮಥಿಂಗ್ ಈಸ್ ದೇರ್ ಅಂತ. ಯಾಕಂದ್ರೆ ನಮ್ಗೆ ಗೊತ್ತಾಗಲ್ಲ ಹೊರಗೆ ಒಳಗಡೆ ಏನಾಗಿದೆ ಅನ್ನೋ ಗೊತ್ತಾಗೋದಿಲ್ಲ. ಅದಕ್ಕೆ ಸಂಶಯಾಸ್ಪದ ಸಾವು ಅಂತ ನಾವು ಅದನ್ನ UDಯಲ್ಲಿ ತಗೋತೇವೆ 174C. ಇದರಲ್ಲಿ ಅದನ್ನು ಮಾಡಿಲ್ಲವ, ಬರೀ UD ತಗೊಂಡಿದ್ದಾರೆ. ಪೊಲೀಸರ ಮೇಲೆ ಅನುಮಾನ ಬಂದಿದ್ದೆ ಅಲ್ಲಿಂದನೇ ಶುರು ಆಗಿದ್ದು. UD ತಗೊಂಡು ಆಮೇಲೆ PM ರಿಪೋರ್ಟ್ ಬರಲಿ ಅಂದರು. ಇವ್ರು PM ರಿಪೋರ್ಟ್ ಬಂದ್ರೂ ಸಹ ಅದರಲ್ಲಿ ಗಾಯ ಆಗಿದೆ, ಸಫೋಕೇಶನ್ ಆಗಿ ಸತ್ತಿದ್ದಾನೆ. ಆದರೂ FSಲಿ ನಾವು ವಿಸರ ಕಳಿಸಿದ್ದೀವಿ, ಫುಡ್ ಕಳಿಸ್ತೀವಿ. ಅದು ಎಲ್ಲ ಕೇಸ್ನಲ್ಲಿ ನಾವು ಕಾಮನ್ ಅದು ಕಳಿಸೋದು. ಆ ವಿಸರ ಅದು ಅದು ಕಂಪಲ್ಸರಿ ಅಂತ ಅನ್ನೋದು ಅವಶ್ಯಕತೆನೇ ಇಲ್ಲ. ಇವನ್ ಮರ್ಡರ್ ಕೇಸ್ನಲ್ಲಿ ಸಹ ವಿಸರ ಕಳಿಸಿದ್ರು ನಾವು ಅದು ಪಾಯ್ಸನ್ ಕೇಸ್ನಲ್ಲಿ ಮಾತ್ರ ನಾವು ಅದನ್ನು ಇದು ಮಾಡ್ತೇವೆ, ವಿಸರ ಈಸ್ ಎಸೆನ್ಷಿಯಲ್. ಬಟ್ ಉಳಿದ ಕೇಸ್ನಲ್ಲಿ ಏನೋ ಅವಶ್ಯಕತೆನೇ ಇಲ್ಲ. ಇದರಲ್ಲಿ ಗಾಯದಿಂದ ಸತ್ತಾನಂತ PM ರಿಪೋರ್ಟ್ ಇರುವಾಗ ವಿಸರ ತಗೊಂಡು ಏನು ಮಾಡೋದು, ಏನೋ ಅವಶ್ಯಕತೆ ಇದೆ? ಇದು ವಿಸರಾದ್ದನು ಒಬ್ಬ ನೆಪ ಹೇಳಿದ್ದಾರೆ. ಆನಂತರ ಅದನ್ನ ಇಮಿಡಿಯೇಟ್ ಆಗಿ FIR ಮಾಡಲಿಲ್ಲ. ಅವರು ಕಂಪ್ಲೇಂಟ್ ಇದ್ದವನು ತಂದೆ, ಅವನು IG ಹೋಗಿ ಭೇಟಿಯಾಗಿದ್ದಾನೆ, ಲೋಕಾಯುಕ್ತ IG ಭೇಟಿಯಾಗಿದ್ದಾರೆ. ಲೋಕಾಯುಕ್ತದಿಂದ ಅವರು ಯಾಕೆ ಮರ್ಡರ್ PM ರಿಪೋರ್ಟ್ನಲ್ಲಿ ಮರ್ಡರ್ ಅಂತ ಬಂದರೂ ಸಹ ನೀವು ಯಾಕೆ ಕೊಲೆ ಕೇಸ್ ಮಾಡಿಲ್ಲ ಅಂತ ಅವ್ರು ಜಾಡ್ಸಿದ ಮೇಲೆ ಅವರು FIR ಮಾಡಿದ್ದಾರೆ. ಸೊ ಅಲ್ಲಿವರೆಗೂ ಅವ್ನು ಮಾಡಲೇ ಇಲ್ಲ IG ಇಂದ. ಸೊ ಇದನ್ನ ಬೇರೆ ಯಾರಾದ್ರೂ ನಿಯತ್ತಾಗಿ ಇನ್ವೆಸ್ಟಿಗೇಷನ್ ಮಾಡೋರಿಗೆ ಮೇಲ್ನೋಟಕ್ಕೆ ಗೊತ್ತಾಗ್ತದೆ, ತೀರಾ ನಾವು ಆ ರಿಪೋರ್ಟ್ ಈ ರಿಪೋರ್ಟ್ ಅಂತ ಕಾಯ್ಬೇಕಾಗ ಅಗತ್ಯನೇ ಇರಲಿಲ್ಲ. ಓಕೆ ನೋಡಿ ಮೇಡಮ್, ಇವ ನಿಜವಾದ ಆಫೀಸರ್ ಇದ್ರೆ ಆ ಗಾಯ ಆಗಿದ್ದ ತಕ್ಷಣನೇ ಅವಾಗ FIR ಆಗ್ಬೇಕಿತ್ತು ಅಂತ. ಕರೆಕ್ಟ್, ಅವಾಗ FIR ಮಾಡಬಹುದು. ಆ ಒಂದು ಮೃತ್ಯು ಆಗಿರ್ತಕ್ಕಂಥ ದೇಹನ ಹೇಳುತ್ತೆ ಇದು ನ್ಯಾಚುರಲ್ ಡೆತ್ ಅನ್ಯಾಚುರಲ್ ಡೆತ್ ಅಂತ. ಫಸ್ಟ್ ಇನ್ವೆಸ್ಟಿಗೇಷನ್ ಆಫೀಸರ್ FSL ಅದೆಲ್ಲ ಗಾಯಗಳು, ಹೊಟ್ಟೆ ಭಾಗದಲ್ಲಿ ಬಣ್ಣ ಬದಲಾಗಿರೋದು, ಒದ್ದು ಬ್ಲಡ್ ಇನ್ವೆಸ್ಟಿಗೇಷನ್ ಅಲ್ಲಿ ಏನಾದ್ರೂ ಆಗ್ಲಿ ಮೇಡಮ್, ಆಯ್ತು ಅನ್ಯಾಚುರಲ್ ಡೆತ್ ಅಂತ ಆದ್ರೂ ಕೂಡ ಆಮೇಲೆ ಹಾಕಕ್ ಆಗ್ಬಹುದು. FIR ಹಾಕೋದಕ್ಕೆ ಏನ್ ಪ್ರಾಬ್ಲಮ್ ಇವ್ರಿಗೆ? ಇನಿಷಿಯಲಿ ಪ್ರಾಬ್ಲಮ್ ಅಂದ್ರೆ ಅವರಿಬ್ಬರ ನಡುವೆ ರಿಯಲ್ ಎಸ್ಟೇಟ್ ಕೊಲೆ ಅಂತ ಮಾಡದೇ ಇದ್ರು ಅಟ್ಲೀಸ್ಟ್ ಮರಣದಲ್ಲಿ ಸಂಶಯ ಇದೆ ಅಂತಾರ ಮಾಡಬಹುದಾಗಿತ್ತು. ಅದನ್ನು ಮಾಡಿಲ್ಲ, ಅನ್ಯಾಚುರಲ್ ಡೆತ್ ಅಂತ ಅಷ್ಟೇ ತಗೊಂಡಿದ್ದಾರೆ. ಹೀಗಾಗಿ ಅವ್ರ ಕಮಿಷನರ್ ಅವ್ರಿಗೆ ಬರೋಬರಿ ಆಕ್ಷನ್ ತಗೊಂಡಿದ್ದಾರೆ, ಸಸ್ಪೆಂಡ್ ಮಾಡಿದ್ದಾರೆ ಇಬ್ರು ಮೂವರನ್ನ. ಸಸ್ಪೆಂಡ್ ಮಾಡೋದಷ್ಟೇ ಅಲ್ಲ ಮೇಡಮ್, ಅವ್ರನ್ನು ಕೂಡ ಕೋ ಅಕ್ಯೂಸ್ಡ್ ಮಾಡ್ಬೇಕು ಈ ಕೇಸಲ್ಲಿ. ಯಾಕಂದ್ರೆ ಒಬ್ಬ ಏನು ACP ಲೆವೆಲ್ ಆಫೀಸರ್ ಅವರು ಸಸ್ಪೆಂಡ್ ಆದವರು, ಮತ್ತೆ ಇನ್ಸ್ಪೆಕ್ಟರ್, ಮತ್ತೆ ಇನ್ನೊಬ್ರು ಸಬ್ ಇನ್ಸ್ಪೆಕ್ಟರ್, ಆಮೇಲೆ ಒಬ್ರು ರೈಟ್ರು, 3 ಜನ ಸಸ್ಪೆಂಡ್ ಆಗಿದ್ದಾರೆ. ಈ 3 ಜನ ಒಂದು ಕ್ರೈಮ್ ಅಲ್ಲಿ ತುಂಬಾ ಸೆನ್ಸಿಬಲ್ ಆಗಿ ಇನ್ವೆಸ್ಟಿಗೇಷನ್ ಇನ್ವಾಲ್ವ್ ಆಗಿದ್ದವರು. ಯಾಕೆ ಅಂತ ನಾವು ಈ ಮಾತನ್ನ ಹೇಳ್ತೀವಿ ಅಂತ ಹೇಳಿದ್ರೆ, ಸೊ ಆ ಪ್ರಕರಣ ನೋಡಿದಾಗ ಇವರು ಒಂದು ಅಂದ್ರೆ ಮೃತ ಹೆಣ್ಣಕ್ಕೆ ಎಣ್ಣೆ ಸ್ನಾನ ಹಾಕಿಸಿ ಎಲ್ಲ ರೆಡಿ ಮಾಡಿದ್ದಾರೆ ಅಂತ ಹೇಳಿದ್ರೆ ವಿತೌಟ್ ಅವರ ಒಂದು ಇನ್ಸ್ಟ್ರಕ್ಷನ್ ಇಲ್ಲದೆ ಮಾಡಿರಕ್ ಸಾಧ್ಯ ಇಲ್ಲ ಅಂತ ಇದು ನನ್ನ ಒಪಿನಿಯನ್. ಯಾಕೆ ಅಂತ ಹೇಳಿದ್ರೆ, ಸೊ ನಮ್ಮ ಲಾಯರ್ಗಳಿಗೂ ಕೂಡ ಸುಮಾರು ಒಂದು 20 ವರ್ಷ ಪ್ರಾಕ್ಟೀಸ್ ಮಾಡಿದಾಗ ಒಂದು ಕ್ರೈಮ್ ಒಂದು ಸ್ವಲ್ಪ ಗೊತ್ತಾಗುತ್ತೆ ಮೇಡಮ್ ನಮಗೆ. ಯಾಕಂದ್ರೆ ಡಿಫ್ರೆಂಟ್ ಆಫ್ ಕ್ರೈಮ್ಸ್ನ ನೋಡ್ತೀವಿ, ಆದರೆ ಒಬ್ಬ ತನಿಖಾಧಿಕಾರಿಗೆ ಎಲ್ಲವೂ ಗೊತ್ತಿರುತ್ತೆ. ಯಾವ ಮೋಡಲ್ ಕ್ರೈಮ್ ಆಗುತ್ತೆ, ಹೇಗೆ ಕ್ರೈಮ್ ಆಗುತ್ತೆ, ಸೊ ಯಾವ ರೀತಿ ಮಾಡಿದ್ರೆ ಸಾಕ್ಷ್ಯನಾಶ ಮಾಡ್ಬೋದು ಅಂತ ನನ್ನ ಒಪಿನಿಯನ್ ಪ್ರಕಾರ. ಮತ್ತು ಇವತ್ತಿನ ಎಲ್ಲ ಬೆಳವಣಿಗೆಗಳನ್ನ ನೋಡಿದ್ರೆ they are also involved to that crime, whatever the evidences will be destroyed ಅಂತ ಏನಿದೆ ಅಲ್ಲ. ಸೊ ಹಾಗಾಗಿ ಅವ್ರೂ ಕೂಡ ಕೋ ಅಕ್ಯೂಸ್ ಮಾಡ್ಬೇಕು. ಅವ್ರು ಪೊಲೀಸ್ ಅಧಿಕಾರಿ ಆಗಲಿ, ವಕೀಲರಾಗಿರ್ಲಿ, ಇನ್ನೊಬ್ರಾಗಿರ್ಲಿ, ಅವ್ರನ್ನ ಕೋ ಅಕ್ಯೂಸ್ ಮಾಡಿ ಅವರು ಕೂಡ ಸಾಕ್ಷ್ಯ ನಾಶದಲ್ಲಿ ಪಾಲ್ಗೊಂಡಿದ್ದಾರೆ ಅಂತ ಹೇಳಿದ್ರೆ ಈ ಪ್ರಕರಣಕ್ಕೊಂದು ನ್ಯಾಯ ಕೊಡ್ತಾರೆ. ಕರೆಕ್ಟ್ ಸರ್, ಶಿ ಸೋ ಟ್ರೂ ಅಲ್ವಾ? ಈಗ ಅಮ್ಮ ಮತ್ತು ಅಮ್ಮನ ಬಾಯ್ ಫ್ರೆಂಡ್ ಮಾತ್ರ ಇನ್ವಾಲ್ವ್ ಆಗಿರೋದಲ್ಲ, ಅವರು ಕೊಲೆ ಮಾಡಿ ಜೀವ ತೆಗೆಯೋದ್ರಲ್ಲಿ ಇನ್ವಾಲ್ವ್ ಆಗಿರ್ಬೋದು. ಕೇಸಿನ ಮುಚ್ಚಾಕೋದ್ರಲ್ಲಿ, ಇದನ್ನ ಬಣ್ಣ ಬದಲಿಸೋದ್ರಲ್ಲಿ ಪೊಲೀಸರು ಇನ್ವಾಲ್ವ್ ಆಗಿದ್ದಾರೆ ಅಂದ್ರೆ ಅವ್ರನ್ನು ಕೂಡ ಕೋ ಅಕ್ಯೂಸ್ಡ್ ಅಂತ ಮಾಡ್ಬೇಕಾಗ್ತದೆ. ಸಸ್ಪೆಂಡ್ ಮಾಡೋದು ಅದು ಅಷ್ಟೊಂದು ಸೂಕ್ತನಾ? ಬರೀ ಸಸ್ಪೆಂಡ್ ಮಾಡ್ಬಿಟ್ಬಿಟ್ರೆ ತಕ್ಷಣ ಮಾಡಿದ್ದಾರೆ, ಆಕ್ಷನ್ ತಗೊಂಡಿದ್ದಾರೆ, ಸಸ್ಪೆಂಡ್ ಮಾಡಿದ್ದಾರೆ. ಇಲಾಖೆ ಎನ್ಕ್ವೈರಿ ಬಗ್ಗೆ ಗೊತ್ತು ಅಲ್ಲ ಮೇಡಮ್, ಇಲಾಖೆ ಎನ್ಕ್ವೈರಿ ಬಗ್ಗೆ ಗೊತ್ತಲ್ವಾ ಏನಾಗುತ್ತೆ ಕೊನೆಗೆ ರಿಸಲ್ಟ್ ಅಂತ. ಇಲಾಖೆಯಲ್ಲಿ ಎನ್ಕ್ವೈರಿ ಮಾಡ್ತಾರೆ, ಎನ್ಕ್ವೈರಿ ಮಾಡಿ ಪ್ರೂವ್ ಆದ್ಮೇಲೆ ಆಕ್ಷನ್ ತಗೋತಾರೆ. ಈ ಸಸ್ಪೆಂಡ್ ಇಮಿಡಿಯೇಟ್ ಆಗಿ ಸಸ್ಪೆಂಡ್ ಮಾಡಿದ್ದಾರೆ. ಮತ್ತೆ ತನಿಖೆ ಕಾಲಕ್ಕೆ ಅವ್ರದ್ದೇನು ಪಾತ್ರ ಇದೆ? ಸಾಕ್ಷಿ, ಹೌದು, ಸಾಕ್ಷಿ ಏನಾದ್ರು ನಾಶಪಡಿಸ್ಲಿಕ್ಕೆ ಇವನೇನಾದ್ರೂ ಚುನಾವಣೆ ಮಾಡಿದ್ದಾನೆ, ಅದಕ್ಕೆ ಇದು ಚುನಾವಣೆ ಕೊಟ್ಟಿದ್ದಾನೆ ಅಂದ್ರೆ ಅದು ಅವನ ಮೇಲೇನು 201 120B ಎರಡು ಮಿಕ್ಸ್ ಮಾಡಿ ಹಾಕ್ತಾರೆ ಅವನ ಮೇಲೆ. ಫರ್ದರ್ ಸ್ಟೇಟ್ಮೆಂಟ್ ಮಾಡಿ ಅವ್ರನ್ನ ಕಷ್ಟ, ಅವ್ರದ್ದು ಫೋನ್ ಸೀಸು ಇಲ್ಲ, ಅವ್ರದ್ದು ಏನೇನು ಕಾಂಟ್ಯಾಕ್ಟ್ ಡೀಟೇಲ್ಸ್ ಏನೇನೆಲ್ಲ ಇದೆ ಅಲ್ಲ, ಏನ್
ಇನ್ವೆಸ್ಟಿಗೇಷನ್ ಅಥಾರಿಟಿ ಮನಸ್ಸು ಮಾಡಿದ್ರೆ ಎಲ್ಲ ಅವನು ಮಾಡಬಹುದು ಏನಾದ್ರು ಬಟ್ ಇಲ್ಲಿ ಡಿಪಾರ್ಟ್ಮೆಂಟ್ ಮನಸ್ಸು ಮಾಡ್ಬೇಕಷ್ಟೇ madam. ಅವನು ಮೋಹನ್ ಅಂತ ಏನೋ ಆರೋಪಿ ಇದಾನಲ್ಲ ಅವನೇನಾದ್ರೂ ಇವನಿಗೆ ಕಾಂಟ್ಯಾಕ್ಟ್ ಮಾಡಿದ್ದ ಫೋನ್ ನಲ್ಲಿ ಇದು ಟ್ರಾನ್ಸಾಕ್ಷನ್ ಅವರೇ ಟ್ರಾನ್ಸಾಕ್ಷನ್ ಒಂದು ಇದಾದ್ಮೇಲೆ ಹಿಂಗಿಂಗ್ ನಡ್ಕೊಳ್ಳಿ ಅಂತ ಏನಾದ್ರು ಹೇಳ್ಕೊಟ್ಟಿದ್ರೆ ಕಾಲ್ ಡೀಟೇಲ್ಸ್ ತೆಗೆದ್ರೆ ಟೆಕ್ನಿಕಲ್ ಎವಿಡೆನ್ಸ್ ಸಿಕ್ಕಿದ್ರೆ ಡೆಫಿನೆಟ್ಲಿ ಇವ್ರನ್ನೂ ಒಳಗೆ ಹಾಕ್ತಾರೆ ಮಾಡ್ತಾರೆ ಆ ಕಾಲ್ ಡೀಟೇಲ್ಸ್ ಇಲಾಖಾ ಎನ್ಕ್ವೈರಿಯಲ್ಲಿ ತಗೊಳಕ್ ಕಷ್ಟ ಮೇಡಮ್. ಅವ್ರನ್ನ ಏನಾದ್ರೂ ಇದ್ರಲ್ಲಿ ಅಕ್ಯೂಸ್ ಮಾಡಿದ್ರೆ ತಗೊಳ್ಬಹುದು, ಇಲ್ಲ ಅಂದ್ರೆ ತುಂಬಾ ತೀರಾ ಕಷ್ಟ ಆಗೋಗ್ಬಿಡುತ್ತೆ. ಇಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ ಇವರು ಇಲ್ಲಿ ಇನ್ವೆಸ್ಟಿಗೇಷನ್ ಅಲ್ಲಂತೂ ಏನು ಸಪೋರ್ಟ್ ಮಾಡ್ತಾ ಇಲ್ಲ. ಏನು ಬೆಳವಣಿಗೆಗಳು ನನಗೆ ಗೊತ್ತಿಲ್ಲ, ನಾನು ಮಾಡಿಲ್ಲ, ಅವ್ನು ಮಾಡಿದ್ದಾನೆ, ಅವಳು ಮಾಡಿದ್ದಾಳೆ, ಅವ್ರ ಮೇಲೆ ಅವ್ರು ಎತ್ತಕೊಂಡು ಇನ್ವೆಸ್ಟಿಗೇಷನ್ ಅಲ್ಲಿ ಏನೇನು ಸಪೋರ್ಟ್ ಮಾಡ್ತಿಲ್ಲ ಅಂತ ಹೇಳಿ ಇವ್ರೇನು ಏನು ಫಾದರ್ ವಿಕ್ಟಿಮ್ ಇನ್ಫಾರ್ಮೆಂಟ್ ಸ್ಟೇಟ್ಮೆಂಟು ಪ್ಲಸ್ ಅವರು ಏನು ಹೈಯರ್ ಆಫೀಸರ್ಗೆ ಹೋಗಿ ಭೇಟಿ ಮಾಡಿದಾರಲ್ಲ ಲೋಕಾಯುಕ್ತ SP ಅವ್ರಿಗೆ, ಸೊ ಅವ್ರ ಕಡೆಯಿಂದ ಮತ್ತೆ ಲೋಕಲ್ ಏನು ಬೇಸಿಕ್ ಇನ್ಫಾರ್ಮೇಶನ್ ಏನಿದೆಲ್ಲ ಅದ್ರ ಮೇಲೆ ಡೆವಲಪ್ಮೆಂಟ್ ಆಗಿರೋದು ನಾವು ಇಲ್ಲಿ ತನಕ ಡಿಸ್ಕಷನ್ ಮಾಡ್ತಿರೋದು. ಮೇಜರ್ ಇಶ್ಯೂ ಏನಾಗಿದೆ ಅನ್ನೋದನ್ನ ಅವ್ರಿಬ್ರೇ ಹೇಳ್ಬೇಕು, ಇಲ್ಲ ಅಂದ್ರೆ ಅವ್ರಿಗೆ ಹೆಲ್ಪ್ ಮಾಡಿರ್ತಕ್ಕಂತ ಇಲಾಖೆ ಅವ್ರು ಹೇಳಿ. ಕಂಪ್ಲೇಂಟ್ ಏನ್ ಕೊಟ್ಟಿದ್ದಾನೆ ಹುಡುಗಿ ತಂದೆ, ಆ ತಂದೆನೇ ಇನ್ಸಿಸ್ಟ್ ಮಾಡಬೇಕು. ನಾನು ಹೋಗಿ ಕಂಪ್ಲೇಂಟ್ ಕೊಟ್ಟರು ಉದ್ದೇಶಪೂರ್ವಕವಾಗಿ ಇವ್ರು ಕೇಸ್ ರಿಜಿಸ್ಟರ್ ಮಾಡಲಿಲ್ಲ, ಮರ್ಡರ್ ಕೇಸನ್ನು ಮಾಡಿ ನಾನು ಮರ್ಡರ್ ಕೇಸ್ ಕೊಲೆ ಆಗಿ ಮಾಡಿದ್ದಾನೆ ಅಂತ ಕೊಟ್ಟಿದ್ದಾನೆ ಅವ, ಆದ್ರೂ UD ಅಂತ ಕೊಟ್ಟಿದ್ದಾರೆ, ಅದ್ರ ಮೇಲೆ FIR ಮಾಡಲಿಲ್ಲ. ಸೊ ಹೀಗಾಗಿ ಅವನು ಇನ್ಸಿಸ್ಟ್ ಮಾಡಿದ್ರೆ ಅವನು ಖಂಡಿತ ಅವನಿಗೆ ಆರೋಪಿ ಮಾಡ್ತಾರೆ. ಮತ್ತೊಬ್ರು ಗೆಸ್ಟ್ ಜಾಯ್ನ್ ಆಗ್ತಿದ್ದಾರೆ, ನಿಮ್ಮ ಹತ್ರ ಮಾತಾಡಿಸ್ತೀನಿ ನಾನು.